ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಜೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ವಾರ ಆಗಿರೋದ್ರಿಂದ ವಾರ ಕೂಡ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಚಿಕ್ಕ ಪಾಪು ಇರೋದ್ರಿಂದ ಬೆಳಗ್ಗೆ ಹೊತ್ತು ವಾರ ಮಾಡೋದಕ್ಕೆ ಟೈಮ್ ಆಗೋದೇ ಇಲ್ಲ. ಹಾಗಾಗಿ ಆದಷ್ಟು ಸಂಜೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಂಜೆ ವಾರನ ಮಾಡ್ಕೊತೀನಿ. ಹಾಗೆ ನಮ್ಮ ಮನೇಲಿ ನಾವು ಕಳಸ ಏನಿರ್ತೀವಲ್ವ ಅದಕ್ಕೆ ಕಾಯಿ ಇಡೋದಿಲ್ಲ. ಈ ರೀತಿ ಎಲೆ ಇಟ್ಬಿಟ್ಟು ಕಳಸನ ಇಡೋದು. ಕೆಲವೊಬ್ಬರೆಲ್ಲ ಕಾಯಿ ಇಡೋದನ್ನ ರೂಢಿ ಮಾಡ್ಕೊತಾರೆ. ಬಟ್ ನಮ್ಮ ಮನೇಲಿ ಅಮ್ಮ ಮನೆಯಲ್ಲೂ ಕೂಡ ಇದೇ ರೀತಿ ಮಾಡ್ತಾಯಿದ್ರು. ಹಾಗೆ ಹಸ್ಬೆಂಡ್ ಮನೆಯಲ್ಲೂ ಕೂಡ ಅಷ್ಟೇ, ಅತ್ತೆ ಕೂಡ ಇದೇ ರೀತಿಯೇ ಮಾಡೋದು. ಹಾಗಾಗಿ ನಾನು ಕಾಯಿ ಇಟ್ಟಿಲ್ಲ. ಹಾಗೆ ವಿಳೆದೆಲೆ ಇಟ್ಬಿಟ್ಟು ವಿಳೆದೆಲೆ ಅಂದರೆ ಕಳಸು ತುಂಬ ನೀರಿಟ್ಟು ವಿಳೆದೆಲೆ ಇಟ್ಬಿಟ್ಟು ಇದೇ ರೀತಿಯೇ ನಾವು ಕಳಸನ ಉಡೋದು. ಹಾಗೆ ನನ್ನ ನಾದಿನಿ ಮತ್ತು ಅವರ ಮಗ ಕೂಡ ಬಂದಿದ್ದರು. ಹಾಗೆ ಆಂಟಿ ಮನೆಗೆ ಹೋಗಿ ಅಲ್ಲಿ ಶಾವಿಗೆ ಮಾಡಿದ್ರಂತೆ. ಹಾಗಾಗಿ ಶಾವಿಗೆನ ತೊಗೊಂಡು ಬಂದಿದ್ರು. ನಮಗೂ ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟ. ನನಗಂತೂ ಇದು ಶಾವಿಗೆ ಅಂದರೆ. ಹಾಗೆ ಕಡಲೆ ಹಿಟ್ಟು ಕೂಡ ಮಾಡಿದ್ರು. ಅದಕ್ಕೆ ಕಾಯಿ ಹಾಲು, ಕಡಲೆ ಹಿಟ್ಟು ಮತ್ತು ಶಾವಿಗೆನ ತೊಗೊಂಡು ಬಂದಿದ್ರು. ಈಗ ನಾವು ಕೂಡ ತಿನ್ನಬೇಕು. ಸಂಜೆ ಹಾಗೆ ಕಾಫಿ ಎಲ್ಲ ಮಾಡಿ ಕೊಟ್ಟೆ ಅವ್ರಿಗೆ. ಕಾಫಿ ಎಲ್ಲ ಕುಡಿದು ಈಗ ಹುಡುಗರೆಲ್ಲ ಟಿ ವಿ ನೋಡಿಕೊಂಡು ಆಟ ಆಡ್ತಾಯಿದ್ರು. ಹಾಗೆ ನಾನು ಅಡುಗೆಗೆ ರೆಡಿ ಮಾಡ್ಕೋಬೇಕು. ಏನಪ್ಪ ಮಾಡೋಣ ಅಡುಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಈಗ ಕಾಫಿ ಎಲ್ಲ ಆಯಿತು. ಈಗ ನೆಕ್ಸ್ಟು ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಚಿಕ್ಕ ಸಬ್ಸ್ಕ್ರೈಬ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪನ್ನೀರ್ ಇತ್ತು. ಹಾಗಾಗಿ ಪನ್ನೀರ್ದು ಅಂದರೆ ಪನ್ನೀರ್ ರೋಲ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಈ ರೀತಿ ಪನ್ನೀರ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀನಿ ಪನ್ನೀರ್ನ ಮನೆಯಲ್ಲಿ. ಮಕ್ಕಳೇನಾದರೂ ಸ್ನ್ಯಾಕ್ಸ್ ಕೇಳಿದರೆ ಮಾಡಿಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಪನ್ನೀರ್ ರೋಲು ಅಥವಾ ಪನ್ನೀರು ಗ್ರೇವಿ ಚಪಾತಿ ಈ ಥರದ್ದೆಲ್ಲ ಆಲ್ಮೋಸ್ಟ್ ಮಾಡಿಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ತಂದು ಸ್ಟಾಕ್ ಇಟ್ಕೊತೀನಿ. ಈಗ ಪನ್ನೀರ್ ರೋಲ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ನೈಟು. ಹಾಗೆ ನಾನಿಲ್ಲಿ ಪನ್ನೀರ್ ರೋಲ್ ಮಾಡೋದಕ್ಕೆ ಮೊದಲು ಪನ್ನೀರ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆದರೆ ಒಳಗಡೆ ಸ್ಟಫಿಂಗಿಗೆ ಏನು ರೆಡಿ ಮಾಡಬೇಕಲ್ವ ಅದನ್ನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಮೊಸರಿಗೆ ಅರಿಶಿನ ಹಾಗೆ ಗರಂ ಮಸಾಲ ಚಿಲ್ಲಿ ಪೌಡರು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಪನ್ನೀರ್ ಏನು ಕಟ್ ಮಾಡಿ ಇಟ್ಟಿದ್ದೆ ಅಲ್ವ ಅದನ್ನೆಲ್ಲ ಹಾಕ್ಕೊಂಡಿದ್ದಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಇಡೋಣ ಅಂತೇಳ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಡೋದಕ್ಕೆ ಅಂತೇಳ್ಬಿಟ್ಟು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಜಾಸ್ತಿ ಆದರೆ ಮಕ್ಕಳು ತಿನ್ನೋದಿಲ್ಲ. ಹಾಗಾಗಿ ಆದಷ್ಟು ಕಡಿಮೆನೇ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ, ಖಾರದ ಪುಡಿ ಹಾಗೆ ಅರಿಶಿಣದ ಪುಡಿ ಸ್ವಲ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರೊಳಗಡೆ ಕಟ್ ಮಾಡಿ ಇಡೋಂಥ ಪನ್ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಪ್ಯಾನಲ್ಲಿ ಸ್ವಲ್ಪನೇ ಆಯಿಲ್ನ ಹಾಕ್ಕೊಂಡಿದ್ದೀನಿ. ನೀವು ಆಯಿಲ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ಸ್ಕಿಪ್ ಮಾಡ್ಬೋದು, ಬಟ್ ನಾನಿಲ್ಲಿ ಫ್ಲೇವರ್ಗಿರಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಹಚ್ಚಿಟ್ಟಿರೋಂಥ ಈರುಳ್ಳಿ ನೋಡಿ, ಈ ರೀತಿ ಉದ್ದುದ್ದಕ್ಕೆ ಈರುಳ್ಳಿನ ಹಚ್ಚಿಟ್ಟಿರಬೇಕು. ಹಚ್ಚಿಟ್ಟಿರೋಂತಹ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಎಲ್ಲನೂ ಕೂಡ ಅಷ್ಟೇ ಈ ರೀತಿ ಉದ್ದಕ್ಕೆ ಹಚ್ಚಿಟ್ಟಿರಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಎಲ್ಲ ಚೆನ್ನಾಗಿ ಒಗ್ಗರಣೆಗೆ ಬೇಯಿಸ್ಕೋಬೇಕು ಇದನ್ನು. ಏಕೆಂದರೆ ಹಾಗೆ ಮಿಕ್ಸ್ ಮಾಡ್ತೀವಲ್ವ ನಾವು, ಹಾಗಾಗಿ ಚೆನ್ನಾಗಿ ಒಗ್ಗರಣೆಗೆ ಬೇಯಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಲ್ಲೇ ನೋಡಿ. ಚೆನ್ನಾಗಿ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಅಂದರೆ ಪನ್ನೀರ್ನೇನೆಲ್ಲ ಮಿಕ್ಸ್ ಮಾಡಿ ಮಸಾಲೆಯಲ್ಲಿ ಇಟ್ಟಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸರಿ ಮನೇಲೇ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಹೊರಗಡೆ ಏನು ನಾವು ಕೊಡಿಸ್ತೀವಲ್ವ ಅದೇ ರೀತಿಯೇ ಟೇಸ್ಟು ಸೂಪರಾಗಿರುತ್ತೆ. ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳಿಗೆ 2-3 ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಾಗೆ ಬಿಸಿ ಮಾಡಿಬಿಟ್ಟು ಇದು ರೆಡಿ ಆಯಿತು. ಉಪ್ಪು ಖಾರ ನಿಮಗೆ ರುಚಿಗೆ ನೋಡಿಕೊಂಡು ಇನ್ನೂ ಎಷ್ಟು ಬೇಕಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಬಿಟ್ಟಿದ್ದಾದಮೇಲೆ ನೆಕ್ಸ್ಟ್ ಒಂದು ಸೈಡು ಚಪಾತಿ ಕೂಡ ಹಿಟ್ಟು ಕೂಡ ನಾನು ಕಲಸಿ ಇಟ್ಟಿದ್ದೆ. ಹಾಗೆ ಒಂದು ಸೈಡ್ ಅನ್ನಕ್ಕೂ ಕೂಡ ಇಟ್ಟಿದ್ದೆ. ಹಾಗೆ ಏನು ಕಾಯಲ್ಲು ಮತ್ತು ಶಾವಿಗೆ ಇತ್ತಲ್ವ ಕಾಯಲ್ಲಿ ಕೂಡ ಬಿಸಿಗೆ ಇಡ್ತಾಯಿದ್ದೀನಿ ಒಂದು ಸೈಡು. ಈಗ ಚಪಾತಿನ ರೆಡಿ ಮಾಡಿಕೊಂಡು ಚಪಾತಿಗೆ ಮಧ್ಯದಲ್ಲಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕೊಟ್ಟರೆ ಒಂದು ಚಪಾತಿ ತಿನ್ನೋ ಹತ್ರ ಮಕ್ಕಳು 2-3 ಚಪಾತಿನ ತಿಂತಾರೆ. ನೀವು ಕೂಡ ಒಂದು ಸರಿ ಮನೇಲೇ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ.
ಈಗ ಒಂದು ಸೈಡು ನಾನು ಚಪಾತಿ ಕೂಡ ಮಾಡಿಬಿಟ್ಟು ಚಪಾತಿಗೆ ಎಲ್ಲನೂ ಹಾಕ್ಬಿಟ್ಟು ರೋಲ್ ಮಾಡಿ ಕೊಟ್ಟೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಇನ್ನೇನು ಖಾಲಿ ಆಯಿತು. ನಾನು ಲಾಸ್ಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಚಪಾತಿ ಆಗ್ತಾ ಮಕ್ಕಳಿಗೆಲ್ಲನೂ ರೋಲ್ ಮಾಡಿಕೊಟ್ಟೆ. ಅವರೆಲ್ಲ ತಿಂದ್ಕೊಂಡ್ರು. ಈಗ ಲಾಸ್ಟಲ್ಲಿ ನಾನು ತಿನ್ಕೊತಾ ಇದ್ದೆ. ಹಾಗೆ ಅವ್ರದ್ದು ಎಲ್ರದ್ದು ಕೂಡ ಆಯ್ತಲ್ವ, ಅವರೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ರು. ಈಗ ಲಾಸ್ಟಲ್ಲಿ ನಾನು ಕೂಡ ಬಡಿಸ್ಕೊತಾ ಇದ್ದೆ. ನೋಡಿ ಸೇಮ್ ಹೊರ್ಗಡೆ ಎಲ್ಲ ಯಾವ ರೀತಿ ಮಾಡಿಕೊಡ್ತಾರೆ ಅಲ್ವಾ, ಅದೇ ರೀತಿಯೇ ಕಾಣ್ತಾ ಇದೆ. ಬಟ್ ನಾನಿಲ್ಲಿ ಬಟರ್ ಪೇಪರ್ ಏನಿರುತ್ತೆ ಅದನ್ನು ಮಾತ್ರ ಹಾಕಿಲ್ಲ. ಹಾಗೆ ಮನೆಯಲ್ಲೇ ತಿನ್ನೋದಲ್ವ, ಹಾಗಾಗಿ ಹಾಗೆ ರೋಲ್ ಮಾಡಿ ಕೊಟ್ಟೆ. ಇದು ನೆಕ್ಸ್ಟ್ ಡೇ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟಿತ್ತು, ನಾನು ಏನು ಮಾಡೇ ಇರಲಿಲ್ಲ. ಅಂದರೆ ಬೋಂಡದ ಹಿಟ್ಟು ಏನು ಬರುತ್ತಲ್ವ, ಅದು ಯಾಕೋ ಬೋಂಡು ಚೆನ್ನಾಗಿ ಬರ್ತಾ ಇರಲಿಲ್ಲ ಇದರಲ್ಲಿ. ಹಾಗಾಗಿ ಏನಾದರೂ ಮಾಡೋಣ ರೆಸಿಪಿ ಅಂತ ಹೇಳ್ಬಿಟ್ಟು ಮನೇಲೇ ಮಿಕ್ಸ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 2 ಬೌಲಷ್ಟು ಕಡಲೆ ಹಿಟ್ಟಿತ್ತು. ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೋಡಾನ ಹಾಕ್ಕೊಳ್ಳಿ ನಿಮ್ಮದು. ಬಟ್ ನಾನಿಲ್ಲಿ ಸೋಡಾ ಪುಡಿನ ಹಾಕ್ಕೊಂಡಿರಲಿಲ್ಲ. ನೀವು ಸ್ವಲ್ಪ ಇದಕ್ಕೆ ಸೋಡಾನ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಕಲಿಸ್ಕೋಬೇಕು. ಮೊದಲು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಏನು ಎಣ್ಣೆನ ಅಂದರೆ ಎಣ್ಣೆ ಬಿಸಿ ಮಾಡಿಬಿಟ್ಟು ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮಿಕ್ಸ್ ಮಾಡಿಕೊಂಡು ಅದು ಈ ಥರ ಅಂದರೆ ಹಿಟ್ಟನ್ನ ಹಿಡಿದ್ರೆ ಅದು ಕಚ್ಕೋಬೇಕು. ಆ ರೀತಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಿಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಓಂಕಾಳು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಜೀರ್ಣ ಕೂಡ ಆಗುತ್ತೆ ಓಂಕಾಳು ಹಾಕೋದ್ರಿಂದ. ಹಾಗಾಗಿ ಸ್ವಲ್ಪ ಇದಕ್ಕೆ ಓಂಕಾಳು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕೈಯಲ್ಲಿ ಉಂಡೆ ಕಟ್ಟಿರೋದು ಉಂಡೆ ಥರ ಬರಬೇಕು ಸ್ವಲ್ಪ. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಎಣ್ಣೆ ಹಾಕಿರ್ತೀವಲ್ವ, ಹಾಗಾಗಿ ಅದು ಉಂಡೆ ಥರ ಬರುತ್ತೆ. ಹಾಗೆ ನೆಕ್ಸ್ಟ್ ನೀರನ್ನ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೋಬೇಕು. ನೋಡಿ ತುಂಬ ತೆಳುವು ಕೂಡ ಇರಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು. ನಾವು ಅಂದರೆ ಶಾವಿಗೆ ಹೋಳು ಬರುತ್ತಲ್ಲ ಅದ್ರ ಒಳಗಡೆ ಇಟ್ಬಿಟ್ಟು ಅದನ್ನು ನಾವು ಒತ್ತೋದಕ್ಕೆ ಬರಬೇಕು. ಆ ರೀತಿ ಒಂದು ಹದವಾಗಿರಬೇಕು. ಈ ರೀತಿ ಕಲಿಸ್ಕೊಂಡು ಇದನ್ನು ಶಾವಿಗೆ ಹೋಳು ಆಲ್ರೆಡಿ ನಮ್ಮ ಮನೇಲಿ ಇತ್ತು. ಇದಕ್ಕೆ ನಮಗೆ ಯಾವ ಥರ ಪ್ಲೇಟ್ ಬೇಕೋ ಆ ಥರ ಚಿಕ್ಕ ಪ್ಲೇಟ್ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕಡ್ಡಿ ಶಾವಿಗೆ ಇದು ಬರುತ್ತಲ್ಲ, ಶಾವಿಗೆ ಮಾಡ್ತೀವಲ್ಲ ಆ ಥರದ್ದು ಚಿಕ್ಕದನ್ನು ಹಾಕ್ಕೊಂಡಿದ್ದೀನಿ. ತುಂಬಾ ಸಣ್ಣ ಹೋಲಿರುತ್ತಲ್ಲ ಆ ಥರದನ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ಅದಕ್ಕೆ ಫಿಲ್ನ ಮಾಡ್ಕೊತಾ ಇದ್ದೀನಿ. ಒಳಗೆ ನೀಟಾಗಿ ಅದು ಶಾವಿಗೆ ಹೋಳು ಏನಿರುತ್ತಲ್ವ ಅದ್ರ ಒಳಗಡೆ ನೀಟಾಗಿ ಫಿಲ್ ಮಾಡಿಕೊಂಡು ಎಣ್ಣೆ ಇಟ್ಟಿದ್ದೀನಿ. ಆಲ್ರೆಡಿ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದಮೇಲೆ ಇದ್ರ ಒಳಗಡೆ ಹಾಗೆ ಒತ್ತುತ್ತಾ ಇದ್ದೀನಿ. ಅಂದರೆ ಒರಳಲ್ಲೇ ನೀಟಾಗಿ ಎಣ್ಣೆಗೇನೆ ಬಿಟ್ಟರೆ ನೀಟಾಗಿ ಬರುತ್ತೆ ಅದು. ಹಾಗಾಗಿ ಈ ರೀತಿ ಎಣ್ಣೆ ಒಳಗಡೆ ಸ್ವಲ್ಪ ಅದನ್ನು ಬಿಡ್ತಾ ಇದ್ದೀನಿ ರೌಂಡಿಗೆ. ಅಂದರೆ ನೋಡಿಕೊಂಡು ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸುಮ್ಮನೆ ಅಂದರೆ ಡ್ರೈ ಮಾಡಿರೋಂಥ ಎಣ್ಣೆ ಮತ್ತೆ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಂಡಿಲ್ಲ. ನೋಡ್ಕೊಂಡು ಒಂದು 2 ಸುತ್ತು ಹಾಕ್ಕೊಂಡ್ರೆ ಸಾಕಾಗುತ್ತೆ. 2 ಸುತ್ತು ಹಾಕ್ಕೊಂಡು ಅದನ್ನು ಬೇಯಿಸ್ಕೊತಾ ಇದ್ದೀನಿ ಎಣ್ಣೆಗೆ. ಹಾಗೆ ನೋಡಿ ಎಣ್ಣೆಗೆ ಹಾಕ್ತಲ್ಲ ತುಂಬ ದಪ್ಪ ಆಯಿತು. ಒರಳು ನಾನು ಮತ್ತೆ ಚೇಂಜ್ ಮಾಡಿಕೊಂಡೆ. ಇನ್ನೂ ಚಿಕ್ಕದು ಹಾಕ್ಕೊಳ್ಬೇಕಿತ್ತು. ಇದು ಸ್ವಲ್ಪ ಕಡ್ಡಿ ಖಾರ ಬರುತ್ತಲ್ಲ ಅದನ್ನು ಮಾಡ್ತಾ ಇರೋದಲ್ವ, ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಬೂಂದಿ ಖಾರ ಮಾಡ್ತೀರಂದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಅಂದರೆ ನೋಡೋಣ, ಟ್ರೈ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ಮಾಡಿದೆ. ಬಟ್ ಚೆನ್ನಾಗಿ ಬಂತು. ಇದನ್ನು ನೀಟಾಗಿ 2 ಕಡೆ ಕೂಡ ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ ಇಷ್ಟ ಆಯಿತು. ಹಾಗೆ ಇದಕ್ಕೆ ಜೊತೆಗೆ ಕಡಲೆ ಬೀಜ ಮತ್ತು ಅವಲಕ್ಕಿ, ಕಡಲೆ ಪಪ್ಪು, ಕರಿಬೇವು ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಕೂಡ ಅಷ್ಟೇ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಲಿ. ನಾವು ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೆ. ಹಾಗೆ ಅದು ಕಡ್ಡಿ ಶಾವಿಗೆ ಮಾಡ್ಕೊಂಡಿದ್ದೆ ಅಲ್ವ ಖಾರದ್ದು, ಅದು ಕೂಡ ಅಷ್ಟೇ ಜಾಸ್ತಿನೇ ಆಗಿತ್ತು. ನೋಡೋದಕ್ಕೆ ಸ್ವಲ್ಪ ಅಂತ ಅನ್ನಿಸ್ತಾ ಇತ್ತು ಕಲಿಸ್ಕೊಂಡಾಗ, ಬಟ್ಟು ಅದು ಕೂಡ ಅಷ್ಟೇ ತುಂಬ ಜಾಸ್ತಿನೇ ಆಗಿತ್ತು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಆಗಿತ್ತು. ನೋಡಿ ಇಷ್ಟು ರೆಡಿ ಆಗಿದೆ ಎಲ್ಲನೂ. ಎಲ್ಲ ಮಾಡಿಕೊಂಡು ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಖಾರ ಏನಿತ್ತಲ್ವ ಇಷ್ಟ ಆಗಿತ್ತು. ಹಾಗೆ ಇದಕ್ಕೆ ಅವಲಕ್ಕಿ, ಕಡಲೆಪಪ್ಪು ಮತ್ತು ಕಡಲೆ ಬೀಜ ಕೂಡ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಬಿಟ್ಟೀಗ ಅದಕ್ಕೆ ಮತ್ತು ಉಪ್ಪು ಖಾರ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿ ಕೂಡ ನಾನು ಹಾಗೆ ರೋಸ್ಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಅದು ಕೊಬ್ಬರಿ ಸ್ವಲ್ಪ ಅಂದರೆ ಜಾಸ್ತಿ ಇದಾಯಿತು, ಸ್ವಲ್ಪ ಬ್ಲ್ಯಾಕ್ ಕಲರ್ ಬಂತು.
ಹಾಗೆ ಇದಕ್ಕೆ ಉಪ್ಪು ಮತ್ತು ಖಾರನ ಹಾಕ್ಕೊಂಡು ಚೆನ್ನಾಗಿ ಒಂದು 2 ಸರಿ ಮಿಕ್ಸ್ ಮಾಡಿಬಿಟ್ರೆ ಒಂದು ಟೇಸ್ಟಿಯಾಗಿರೋಂಥ ಖಾರ ಮನೆಯಲ್ಲೇ ರೆಡಿ ಮಾಡಿದ್ದಲ್ವ ತುಂಬ ಇಷ್ಟ ಆಗುತ್ತೆ. ಅಂಗಡಿಲಿ ಏನು ತರ್ತೀವಲ್ವ ಅದೇ ಟೇಸ್ಟೇ ಬಂದಿತ್ತು. ಮನೆಯಲ್ಲೇ ರೆಡಿ ಮಾಡಿದ್ದೆ. ನಾನು ಕೂಡ ಟ್ರೈ ಮಾಡೋಣ ಅಂತ ಮಾಡಿದೆ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು, ಇಷ್ಟ ಆಯಿತು. ನೀವು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡೋ ಬದಲು ಮನೆಯಲ್ಲೇ ಈ ರೀತಿ ಮಾಡಿ ಕೊಡ್ಬೋದು. ಹಾಗೆ ಕೊಬ್ಬರಿ ಸ್ವಲ್ಪ ಹಸಿ ಇತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಗಿಬಿಡ್ತು. ಹಾಗೆ ಕೊಬ್ಬರಿನೂ ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗೆಲ್ಲ ಪೀಸ್ ಮಾಡಿ ಹಾಕ್ಕೊತಾ ಇದ್ದೆ. ನೋಡಿ ಈ ರೀತಿ ಮಿಕ್ಸ್ಚರ್ ರೆಡಿಯಾಗಿತ್ತು, ಇಷ್ಟ ಆಯಿತು ಮನೆಯಲ್ಲೇ ಮಾಡಿದ್ದು. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.